ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ. ನಾನು ಪ್ರಿಯಾ ಶ್ರೀಗುರು. ಸನಾತನ ರಕ್ಷಣಾ ಮಂಡಳಿ ಬಗ್ಗೆ ಮಾತನಾಡಿದ ಪವನ್ ಕಲ್ಯಾಣ್ಗೆ ಪ್ರಕಾಶ್ ರಾಜ್ ಕೊಟ್ಟ ತಿರುಗೇಟು. ಹಿಂದೂಗಳ ಪುರಾಣ ಪ್ರಸಿದ್ಧ ದೇವಾಲಯ ತಿರುಮಲ ತಿರುಪತಿ ದೇವಾಲಯದ ತಿರುಪತಿ ಲಡ್ಡು ಅಪವಿತ್ರಗೊಂಡಿದ್ದು ಹೌದು ಎನ್ನುವುದು ಲ್ಯಾಬ್ ರಿಪೋರ್ಟ್ನಲ್ಲಿ ದೃಢಪಟ್ಟ ನಂತರ ಆರೋಪ ಮತ್ತು ಪ್ರತ್ಯಾರೋಪಗಳು ಮುಗಿಲು ಮುಟ್ಟಿವೆ. ಹಿಂದಿನ ಜಗನ್ ಸರ್ಕಾರದಲ್ಲಿ ನಡೆದಿದೆ ಎನ್ನಲಾದ ಈ ಅಪಚಾರದ ವಿಚಾರಕ್ಕೆ ಸಂಬಂಧಿಸಿದಂತೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಹೇಳಿಕೆಯನ್ನು ನೀಡಿದರು. ನಿಮ್ಮನ್ನು ತಡೆದಿದ್ದು ಯಾರು ಎಂದು ಬಹುಭಾಷಾ ನಟ ಪ್ರಕಾಶ್ ರಾಜ್ ಇದಕ್ಕೆ ತಿರುಗೇಟು ನೀಡಿದ್ದಾರೆ. ಈ ನಡುವೆ ಹಿಂದೂ ನಂಬಿಕೆಗೆ ಧಕ್ಕೆ ತರಲಾಗಿದೆ ಎಂದು ಆರೋಪಿಸಿ ಭಕ್ತರೊಬ್ಬರು ಸರ್ವೋಚ್ಚ ನ್ಯಾಯಾಲಯದ ಮೆಟ್ಟಲನ್ನೇರಿದ್ದಾರೆ. ಕೊಬ್ಬು ಮಿಶ್ರಣವನ್ನು ಖುದ್ದು ಟಿಟಿಡಿ ಒಪ್ಪಿಕೊಂಡಿರುವುದು ಉರಿಯುವ ತುಪ್ಪಕ್ಕೆ ಬೆಂಕಿ ಸುರಿದಂತಾಗಿದೆ. ಲಡ್ಡು ಪ್ರಸಾದದಲ್ಲಿ ಕಲಬೆರಕೆಯ ವಿಚಾರದಲ್ಲಿ ಆಂಧ್ರದ ಡಿಸಿಎಂ ಪವನ್ ಕಲ್ಯಾಣ್ ತೀವ್ರ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ದೇಶದಲ್ಲಿ ಸನಾತನ ಧರ್ಮ ರಕ್ಷಣಾ ಮಂಡಳಿ ಸ್ಥಾಪನೆಯ ಕಾಲ ಸನ್ನಿಹಿತವಾಗಿದೆ ಎಂದು ಅವರು ಹೇಳಿದ್ದಾರೆ. ಇದಕ್ಕೆ ನಟ ಪ್ರಕಾಶ್ ರಾಜ್ ಟ್ವೀಟ್ ಮೂಲಕ ಪ್ರತಿಕ್ರಿಯಿಸಿದ್ದಾರೆ. ಸನಾತನ ಧರ್ಮವನ್ನು ಯಾವ ರೀತಿಯಲ್ಲಾದರೂ ಹಾಳು ಮಾಡಲು ಯತ್ನಿಸಿದರೆ ಅದನ್ನು ಸಹಿಸಿಕೊಳ್ಳಲು ಆಗದು. ರಾಷ್ಟ್ರ ಮಟ್ಟದಲ್ಲಿ ಈ ಮಂಡಳಿಯು ದೇಶದ ಎಲ್ಲ ವರದಿಗಳ ಸಮಸ್ಯೆಗಳನ್ನು ಬಗೆಹರಿಸುವ ಬಗ್ಗೆ ಗಮನ ಹರಿಸಬೇಕು. ದೇಶದಲ್ಲಿ ಸನಾತನ ರಕ್ಷಣಾ ಮಂಡಳಿಯ ಸ್ಥಾಪನೆ ಸನ್ನಿಹಿತವಾಗಿದೆ ಎಂದು ಪವನ್ ಕಲ್ಯಾಣ್ ಟ್ವೀಟ್ ಮಾಡಿದರು. ಇದಕ್ಕೆ ಪ್ರತಿಕ್ರಿಯಿಸಿರುವ ನಟ ಪ್ರಕಾಶ್ ರಾಜ್, ಇದು ನಿಮ್ಮ ರಾಜ್ಯದಲ್ಲಿ ನಡೆದ ಘಟನೆ ಮತ್ತು ನೀವು ಆ ರಾಜ್ಯದ ಉಪಮುಖ್ಯಮಂತ್ರಿಗಳು. ತಿರುಪತಿ ಲಡ್ಡು ವಿಚಾರದಲ್ಲಿ ಮುಖ್ಯ ತನಿಖೆಯನ್ನು ನಡೆಸಿ. ಯಾರು ದೋಷಿಗಳೋ ಅವರನ್ನು ಪತ್ತೆ ಹಚ್ಚಿ ಕಠಿಣ ಕ್ರಮ ತೆಗೆದುಕೊಳ್ಳಿ. ಯಾವ ಕಾರಣಕ್ಕಾಗಿ ಈ ವಿಚಾರವನ್ನು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯ ವಿಷಯವನ್ನಾಗಿ ಮಾಡುತ್ತಿದ್ದೀರಿ ಮತ್ತು ಆತಂಕವನ್ನು ಸೃಷ್ಟಿ ಮಾಡುತ್ತಿದ್ದೀರಿ. ಈಗಾಗಲೇ ಸಾಕಷ್ಟು ಕೋಮು ಗಲಭೆಗಳು ದೇಶದಲ್ಲಿ ನಡೆಯುತ್ತಿದೆ ಎಂದು ಪ್ರಕಾಶ್ ರಾಜ್ ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಕೊನೆಯಲ್ಲಿ ಥ್ಯಾಂಕ್ಸ್ ಟು ಯುವರ್ ಫ್ರೆಂಡ್ ಇನ್ ಸೆಂಟರ್ ಎಂದು ಪರೋಕ್ಷವಾಗಿ ಪ್ರಧಾನಿ ಮೋದಿಯನ್ನು ಎಳೆದು ತಂದಿದ್ದಾರೆ. ಪ್ರಕಾಶ್ ರಾಜ್ ಅವರು ಪವನ್ ಕಲ್ಯಾಣ್ ಮಾಡಿರುವ ಟ್ವೀಟಿಗೆ ಪ್ರತಿಕ್ರಿಯೆಯನ್ನು ಸುಮಾರು 1.3 ಮಿಲಿಯನ್ ಜನ ವೀಕ್ಷಿಸಿದ್ದಾರೆ. ಈ ಟ್ವೀಟ್ 5.5 ಸಾವಿರ ರೀಟ್ವೀಟ್ ಪಡೆದುಕೊಂಡಿದೆ. ಸುಮಾರು 2.5 ಸಾವಿರ ಪ್ರತಿಕ್ರಿಯೆಯು ಪ್ರಕಾಶ್ ರಾಜ್ ಟ್ವೀಟ್ ಪಡೆದುಕೊಂಡಿದೆ. ವಕ್ಫ್ ಬೋರ್ಡ್ ಅನ್ನು ಕ್ಯಾನ್ಸಲ್ ಮಾಡಲು ನಿಮ್ಮ ಸ್ನೇಹಿತರಿಗೆ ಹೇಳಿ. ನಿಮ್ಮ ಕ್ರಿಶ್ಚಿಯನ್ ಹಿನ್ನೆಲೆ ನಮಗೆ ಗೊತ್ತಿದೆ. ಮಾನವೀಯತೆಯ ಗಂಧೆಗಾಳಿ ಗೊತ್ತಿಲ್ಲದ ನಿಮ್ಮಂಥ ವ್ಯಕ್ತಿಯನ್ನು ಇದುವರೆಗೆ ನಾನು ನೋಡಿಲ್ಲ. ತಿರುಪತಿ ದೇವಾಲಯಕ್ಕೆ ದೇಶದ ಎಲ್ಲ ಭಾಗದವರು ಹೋಗುತ್ತಾರೆ, ಹಾಗಾಗಿ ಇದು ರಾಷ್ಟ್ರೀಯ ವಿಷಯವೇ ಮುಂತಾದ ಪ್ರತಿಕ್ರಿಯೆಗಳು ಪ್ರಕಾಶ್ ರಾಜ್ ಟ್ವೀಟಿಗೆ ಬಂದಿವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.